ಎಲ್ಲರ ಪರವಾಗಿ ಧನ್ಯವಾದಗಳು. ಸಲಹೆಗಾರರು ಹಾಗೂ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನ ನಮ್ಮ ಕೂಗಂ ವೀರಭದ್ರಪ್ಪನವರಿಗೆ ಪ್ರದಾನ ಮಾಡಿ ನಾನು ಉದಾರಿಯಾಗಿದ್ದೆ. ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ನಮ್ಮ ಮಹದೇವಯ್ಯನವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ನಾಗರಾಜ ಮೂರ್ತಿಯವರು ಇಂಥ ಪ್ರಶಸ್ತಿ ಪ್ರದಾನಕ್ಕೆ ನನ್ನನ್ನು ಆಗಿಂದಾಗೆ ಕರೆದು ಹೆಚ್ಚು ಹೆಚ್ಚು ಉದಾರಿಗಳನ್ನಾಗಿ ಮಾಡಿದ್ದಾರೆ. ಅಲ್ಲಿ ಬಸವ ಅಂತಾರಾಷ್ಟ್ರೀಯ ಪ್ರತಿಷ್ಠಾನವನ್ನು ಸ್ಥಾಪಿಸಿರ್ತಕ್ಕಂತಹ ನಮ್ಮ ಮಹದೇವನವರು ಜಾಗತಿಕ ಕಾರ್ಮಿಕ ಚಳುವಳಿಯಲ್ಲಿ ಕ್ರಿಯಾಶೀಲ ಪಾತ್ರ ವಹಿಸಿದಂತಹ ವ್ಯಕ್ತಿ. ಹಾಗೆಯೇ ಕನ್ನಡದ ಸಂಸ್ಕೃತಿಯೊಡನೆ ನಿರಂತರ ಸಂಪರ್ಕ ಇಟ್ಟುಕೊಂಡಿರ್ತಕ್ಕಂತಹ ವ್ಯಕ್ತಿ. ಮತ್ತೆ ತಾವು ಹುಟ್ಟಿದಂತ ಊರಿನ ಅಭಿವೃದ್ಧಿಗೆ ಸಾಕಷ್ಟು ಸೇವೆ ಸಲ್ಲಿಸಿರ್ತಕ್ಕಂತಹ ವ್ಯಕ್ತಿ. ಅವರು ವಿಶೇಷವಾಗಿ ಲೋಕ ದಾರ್ಶನಿಕ ಬಸವಣ್ಣನವರ ವಿಚಾರಧಾರೆಗೆ ತಮ್ಮನ್ನೇ ಸಮರ್ಪಿಸಿಕೊಂಡಂತಹ ವ್ಯಕ್ತಿ ನಮ್ಮ ಮಹದೇವಯ್ಯನವರು. ಅದು ಅವರ ಪ್ರತಿಷ್ಠಾನದ ಸೇವೆ ಕನ್ನಡದ ನೆಲಕ್ಕೆ ಸಲ್ಲಬೇಕಂತ ಹೇಳಿ ನಾಡಿನಾದ್ಯಂತ ಆಗಾಗ ಅನೇಕ ಕಾರ್ಯಕ್ರಮಗಳ ದೇಶದಲ್ಲಿ ಮುಂಬೈ ಮೊದಲ ಚೆನ್ನೈ ಇಂಥ ಕಡೆಯಿಂದ ಅವರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಅವರು ಅನನ್ಯವಾದಂತಹ ಭಕ್ತಿ ಗೌರವ ಇಟ್ಟುಕೊಂಡಿದ್ದಂತಹ ಸಿದ್ಧಗಂಗಾ ಕ್ಷೇತ್ರದ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಲಿಂಗೈಕ್ಯರಾದಾಗ ಅವರಿಗೆ ತಮ್ಮ ಭಕ್ತಿ ಗೌರವವನ್ನು ಅರ್ಪಿಸುವ ಸಲುವಾಗಿ ಅನ್ನುವಂಥ ಇಂದಿನ ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮವನ್ನು ಸಿದ್ಧಗಂಗಾ ಅತಿ ಸಹಜವಾಗಿ ಜನಪ್ರೀತಿಗೆ ಪಾತ್ರನಾಗ್ತಾರೆ. ಅಂತಹ ಜನಾದರದ ವ್ಯಕ್ತಿ ಸದಾ ಜನರ ಮಧ್ಯೆ ಇರುವಲ್ಲಿ ಒಂದು ರೀತಿಯ ಆನಂದವನ್ನು ಅನುಭವಿಸ್ತಾರೆ. ಕರ್ತವ್ಯ ನಿಷ್ಠೆ, ಸಮಷ್ಟಿ ಪ್ರಜ್ಞೆ, ಸಮರ್ಪಣಾ ಭಾವದ ಸೇವೆ ಅಂಥವ್ರನ್ನ ಜೀವನದ ಸೂತ್ರಗಳಾಗಿರ್ತಾರೆ. ಇಂದು ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ವೀರಭದ್ರಪ್ಪನವರನ್ನು ಈ ಎಲ್ಲ ಮಾತುಗಳಿಗೂ ಸಲ್ಲುವ ವ್ಯಕ್ತಿತ್ವ ಅವರದ್ದು ಅಂತ ಹೇಳಿ ನಾನು ಹೇಳಿದ್ದೆ. ನನ್ನ ಅಭಿಮಾನಕ್ಕೆ ಕಾರಣ ಅಂದರೆ ನನ್ನ ಹಾಗೆ ಅವರು ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿ ನನ್ನ ಹಾಗೆ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದವರು ಅನ್ನೋ ಕಾರಣಕ್ಕೆ ಹೀಗೆ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂತಹ ಅನೇಕರು ಇವತ್ತು ಸೋಜಿಗ ಪಡುವಂತಹ ವಿದ್ವಾಂಸರಾಗಿ, ವಿಚಾರವಂತರಾಗಿ, ಪ್ರಜ್ಞಾವಂತರಾಗಿ, ದಾರ್ಶನಿಕರಾಗಿ, ಪ್ರವಚನಕಾರರಾಗಿ ಉನ್ನತ ಹುದ್ದೆಗಳನ್ನು ಏರಿಸುವಷ್ಟು ನಿದರ್ಶನಗಳಿದ್ದಾರೆ. ಹಾಗೆ ನಮ್ಮ ವೀರಭದ್ರಪ್ಪನವರು ಒಂದು ಶಾಲಾ ಶಿಕ್ಷಕರಾಗಿ ತಮ್ಮ ವೃತ್ತಿಯನ್ನು ಆರಂಭ ಮಾಡಿದರು. ಕೇವಲ ಲೋಕಾನುಭವದಿಂದ ತಮ್ಮ ಪ್ರಕ್ರಿಯೆಯನ್ನು ವಿಕಾಸ ಮಾಡಿಕೊಂಡು ಲೋಕಕ್ಕೆ ಬೇಕಾದಂತಹ ಸಾಹಿತ್ಯವನ್ನು ಕೊಟ್ಟಂತಹ ವ್ಯಕ್ತಿ ನಮ್ಮ ವೀರಭದ್ರಪ್ಪನವರು. ಅವರು ಜನರನ್ನ ತಲುಪಿಸಲಿಕ್ಕೆ ಸಾಹಿತ್ಯದ ಯಾವ ಪ್ರಕಾರವನ್ನು ಆರಿಸಿಕೊಂಡಂತೆ ಕಥೆ ಮತ್ತು ಕಾದಂಬರಿ ಅದು ಬಹಳ ಸುಲಭವಾಗಿ ಜನಮನವನ್ನು ಮುಟ್ಟಲಿಕ್ಕೆ ಸಾಧ್ಯ ಇರುವಂತಹ ಒಂದು ಒಳ್ಳೆಯ ಮಾಧ್ಯಮ. ಅವರ ಕಥೆ ಕಾದಂಬರಿಗಳಿಂದ ಸಾಕಷ್ಟು ಜನ ಓದಿದ್ದಾರೆ, ಲಕ್ಷಾಂತರ ಜನ ಅದರಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ. ಮಠ ಹಿಂದೆ ಇದ್ದದ್ದು ಬಹಳ ಯಾರು ಇವೆಲ್ಲ ಉಳಿಸಿಕೊಳ್ಳಲಾರದಂತ ಒಂದು ಕಾಲಘಟ್ಟದಲ್ಲಿ ನಮ್ಮ ಬಾಲ್ಯ ಮತ್ತು ಹಳೆಯ ಕಳೆದ್ವಿ. ನಾವು 67ರಿಂದ 74ರವರೆಗೆ ಬಹಳ ಆರ್ಥಿಕ ಪರಿಸ್ಥಿತಿ ಬಹಳ ಶೋಚನೀಯವಾಗಿತ್ತು ನಮ್ಮ ಕರ್ನಾಟಕದಲ್ಲಿ. ಕೆಂಪು ಜೋಳ ಬರ್ತಾ ಇತ್ತು. ಕೆಂಪು ಜೋಳದಲ್ಲಿ ಒಳಗಡೆ ಏನೂ ಇರ್ತಿರಲಿಲ್ಲ. ಏನೋ ನಮ್ಮ ತಾಯಿ ಬಹಳ ಕಷ್ಟಪಟ್ಟು ಮಾಡಿ ರೊಟ್ಟಿ ಮಾಡ್ತಾ ಇದ್ರು. ನಾವು ಓದಿದ್ದೇ ಅಕಸ್ಮಾತ್ SSLC ಪಾಸ್ ಆಗಿದ್ದೆ ಅಚಾನಕ್
ಅಸಿಡೆಂಟಲಿ ಅಂತೀವಲ್ಲ ಹಾಗೆ ವಾಪಸ್ ಆಗಿ ರೈಲ್ವೆಯಲ್ಲಿದ್ದೆ ದಿನಗೂಲಿಯಾಗಿ ಮತ್ತೆ ಅಲ್ಲಿಂದ ಬಂದು ಹೇಗಾದರೂ ಮಾಡಿ ಸಿದ್ಧಗಂಗಾ ಮಠದಲ್ಲಿ ನಾನು ಮೇಸ್ಟ್ ಆಗಬೇಕು ಅಂತ ಬಹಳ ಚಿಕ್ಕಂದಿನಲ್ಲಿ ನಾನು ಕನಸು ಕಾಣ್ತಾ ಇದ್ದದ್ದು ಏನಂದ್ರೆ ಎಲ್ಲರೂ ಡಾಕ್ಟ್ರು ವಕೀಲರು ಇಂಜಿನಿಯರ್ ಅಂತ ಕಾಣ್ತಾ ಇದ್ರು. ನಾನು ಸಣ್ಣ ಸಾಲಿ ಮೇಸ್ಟ್ ಆಗಬೇಕು ಅನ್ನೋ ಕನಸು ಕಾಣ್ತಾ ಇದ್ದೆ. ಅದಕ್ಕೊಂದು ಟ್ರೈನಿಂಗ್ ಬೇಕಾಯಿತು. ನಮ್ಮ ಅಪ್ಪ ಹತ್ರ 15 ರೂಪಾಯಿ ಇಸ್ಕೊಂಡು ಟ್ರೈನ್ ತಗೊಂಡು ಸಿದ್ಧಗಂಗೆ ಬಂದೆ. ಅಲ್ಲಿಗ ರಾಗಿ ಹುದ್ದೆಗೆ ಅಡ್ಜಸ್ಟ್ ಆಗಲಿಕ್ಕೆ ಕೆಲವು ದಿನಗಳು ಬೇಕಾಯಿತು. ಇಂಗ್ಲಿಷು ಎಲ್ಲ ಭಾಷೆಗಳಲ್ಲಿ ದೊಡ್ಡಪಟ್ಟಿ ಪಾಂಡಿತ್ಯವುಳ್ಳಂಥದ್ದು. ನಾನು ಭಾವನೆ ಷಟ್ಪದಿಯಲ್ಲಿ ನನಗೆ ಹಳೆಯದರ ಸಾಹಿತ್ಯ ಅಂದ್ರೆ ಬಹಳ ಇಷ್ಟ. ಭಾವನೆ ಷಟ್ಪದಿ, ಆ ಭಾವನೆ ಷಟ್ಪದಿಯನ್ನು ಕಲಿಸಿದಂತ ಚಂದ್ರಶೇಖರ ಎನ್ನುವರು ನಾಗಭೂಷಣ ಶರ್ಮರವರು